ನಮಸ್ತೆ ಎಲ್ಲರಿಗೂ. 2026 ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕೊನೆಯದು 25ನೇ ಇಸ್ವಿ ಕೊನೆಯದು. ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ನಾನು ಅಪ್ಡೇಟು ಸ್ವಲ್ಪ ಹೂವು ಎಲ್ಲ ನೋಡಿಬಿಟ್ಟು ಒಂಚೂರು ತರಕಾರಿ ಇದೆ ಹಳೇದೆಲ್ಲ, ಅವು ಕಿತ್ತಾಕ್ಬೇಕು ಗಿಡಗಳು. ಅದರಿಂದ ಆ ತರಕಾರಿ ಎಷ್ಟು ಬರುತ್ತೋ ಆಮೇಲೆ ಬೀಜ ಆಗಿರೋವು ಎಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸ್ವಲ್ಪ 10 ಗಂಟೆ ಮೇಲೆ ಬರೋದಲ್ಲ, ಸಾರಿ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ. ಬೆಳಗ್ಗೆ ನಮ್ಮ ಅಳಿಯ ಆಗಲೇ ಬಂದು ಕ್ಲೀನ್ ಮಾಡ್ತಾಯಿದ್ರು. ನಾನು ಒಂಚೂರು ಓಡಾಡ್ಕೊಂಡು ಸ್ವಲ್ಪ ತರಕಾರಿ ಇದೆಯಾ ಅಂತ ನೋಡ್ಕೊಂಡು ಬಂದೆ. ಆಮೇಲೆ ಯಾವ್ಯಾವ ಕೀಳಬೇಕು ಅನ್ನೋದು ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ನಮಗೆ ಭಾನುವಾರ ಕೆಲಸ ಮಾಡೋಕ್ಕೆ ಈಜಿ ಆಗುತ್ತೆ. ಭಾನುವಾರನೇ ಇನ್ನು ಮಾಡೋಕ್ಕಾಗೋದು, ಯಾಕೆಂದರೆ ತುಂಬ ಕೆಲಸ ಇದೆ. ಒಂದೇ ದಿನ 2 ದಿನಕ್ಕಾಗೋ ಕೆಲಸ ಅಲ್ಲ. 1 ತಿಂಗಳು ಆಗ್ಬೋದು, 2 ತಿಂಗಳು ಆಗ್ಬೋದು, ಹೇಳೋಕ್ಕಾಗಲ್ಲ. ಒಂದು ಕಡೆಯಿಂದ ಗಾರ್ಡನ್ ಪೂರ್ತಿ ರಿಪೇರಿ ಮಾಡಬೇಕು, ಅದರಿಂದ ಲೇಟ್ ಆಗುತ್ತೆ. ನೋಡ್ತೀನಿ, ಆದಷ್ಟು ನಿಮಗೆ ವಿಡಿಯೋ ಮಾಡ್ತೀನಿ. ನೋಡಿರಿ, ನಮ್ಮ ಅಳಿಯ ಬಂದು ಆಗಲೇ ಕ್ಲೀನ್ ಮಾಡ್ತಾಯಿದ್ದಾರೆ. ಅಲ್ಲಿ ಎಲೆಗಳೆಲ್ಲ ತೆಗ್ದಿದ್ದಾರೆ. ದಾಸವಾಳದಲ್ಲೇ ತುಂಬ ಎಲೆ ಹಣ್ಣಾಗಿರ್ತವೆ ಇವಾಗ. ಅದನ್ನೆಲ್ಲ ತೆಗೆದ್ಬಿಟ್ಟು ಆದಮೇಲೆ ಅವರು ಕ್ಲೀನ್ ಮಾಡಿ ಅದು ಆ ಎಲೆ ಆಮೇಲೆ ಕಡ್ಡಿ ಯಾವ್ದಾರು ಒಣಗಿರೋವು ಇದ್ದರೆ ಅವನ್ನೆಲ್ಲ ಕಟ್ ಮಾಡಿರ್ತಾರಲ್ವ, ಅವನ್ನೆಲ್ಲ ತೆಗೆದ್ಬಿಟ್ಟು ಗ್ರೋ ಬ್ಯಾಗ್ಗೆ, ಅದೇ ಹೇಳಿದ್ವಲ್ಲ ಹೋದ ಸರಿ ಖಾಲಿ ಮಾಡಿದ್ದು, ಆ ಬ್ಯಾಗ್ಗೆ ಹಾಕ್ಕೊಂಡು ಹೋಗ್ತೀವಿ. ಅದು ತುಂಬಿದ್ಮೇಲೆ ಇವಾಗ ನಾನು ಏನೂ ರಿಪೋರ್ಟ್ ಮಾಡ್ತಾಯಿಲ್ಲ, ಏನೂ ಇಲ್ಲ ಅಲ್ವಾ, ಅದಕ್ಕೆ ಬ್ಯಾಗ್ಗಳಿಗೆ ಕಲೆಕ್ಟ್ ಮಾಡಿ ಇಡ್ತಾಯಿದ್ದೀನಿ. ಕಿಚನ್ ವೇಸ್ಟು ಒಂಥರ ಮಾಡಬೇಕು, ನೋಡಬೇಕು. ಯಾಕೆಂದರೆ ಆವಾಗವಾಗ ರಿಪೋರ್ಟ್ ಮಾಡೋದ್ರಿಂದ ನನಗೆ ಜಾಸ್ತಿ ಸ್ಟಾಕ್ ಇಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾವೇನು ಕೆಲಸ ಇರೋದಕ್ಕೆ ಅದನ್ನು ಆಚೆನೂ ಬಿಸಾಕೋಕ್ಕೆ ಮನಸ್ಸು ಬರೋಲ್ಲ. ಅದೆಲ್ಲ ಗೊಬ್ಬರ ಆಗುತ್ತೆ, ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಬ್ಯಾಗ್ಗಳಿಗೆ ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ತಾಯಿದ್ವಿ. ಕಿಚನ್ ವೇಸ್ಟು ಒಂದು ಕವರ್ಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಕೆಟ್ಗಳಲ್ಲೂ ಸ್ವಲ್ಪ ವೇಸ್ಟು ಮಣ್ಣು ತುಂಬಿಟ್ಟಿದ್ವಿ, ಖಾಲಿ ಇಲ್ಲ. ಈ ಗ್ರೋ ಬ್ಯಾಗಲ್ಲಿ ಗಾರ್ಡನ್ ವೇಸ್ಟ್ ಹಾಕಿದ್ವಿ ನೋಡಿ. ಅವತ್ತು ಖಾಲಿ ಮಾಡಿದ್ಮೇಲೆ ಇದು ಒಂದು ದಿನದ್ದು. ಆಮೇಲೆ ಇದು ಹೊಸದು ಚಪ್ರದವರೆಕಾಯಿ ಹೇಳಿದ್ನಲ್ಲ, ಉದ್ದ ಬಿಡುತ್ತೆ ಅಂತ, ತುಂಬ ಹೂವು ಆಗಿದೆ. ಇದು ಹೊಸದು, ಹಳೆವೆಲ್ಲ ತೆಗಿಬೇಕು. ಇದು ಇವಾಗ ಸ್ಟಾರ್ಟ್ ಆಗಿದೆ. ಹೂವು ನೋಡಿ ಎಷ್ಟೊಂದಿದೆ ಅಂತ. ಇದು ಸುಮಾರು ಒಂದು 1/4 kg ಅಷ್ಟು ಬಂದ್ರೇ ಒಂದು 5 ಜನಕ್ಕೆ ಆಗೋಷ್ಟು ಪಲ್ಯ ಬರುತ್ತೆ. ಯಾಕೆಂದರೆ ತುಂಬ ಉದ್ದ ಇರುತ್ತೆ ಕಾಯಿ. ಅದರಿಂದ ಅದು ನಾನು ನಮ್ಮ ತಂಗಿ ಊರಿಗೆ ರಾಯದುರ್ಗಕ್ಕೆ ಹೋದಾಗ ಒಬ್ಬರು ಅಲ್ಲಿ ಹಾಕಿದ್ರು ನೆಲದಲ್ಲಿ, ಅವ್ರು ಕೊಟ್ಟಿದ್ದ ಬೀಜ. ಅದನ್ನು ಹಂಗೆ ನಾನು ನಾನು ಕಾಲ ಆದಾಗ ತೊಗೊಂಬಂದು ಹಾಕಿದ್ದೆ. ಅದರಲ್ಲಿ ಬೀಜ ಇಟ್ಕೊಂಡು ಇವಾಗ 2 ವರ್ಷದಿಂದ ಬೆಳೀತಾಯಿದ್ದೀವಿ. ಅದು ಹೋದ ವರ್ಷ ಪೂರ್ತಿ ಹಬ್ಬಿತ್ತು, ಚೆನ್ನಾಗಿ ಹಬ್ಬಿದಾಗ ಕೆಲಸ ನಡಿಬೇಕಾದ್ರೆ ಇನ್ನೇನು ಹೂವು ಹಾಕ್ತಾಯಿದ್ವು. ಆವಾಗ ನಾವು ಬಳ್ಳಿಯೆಲ್ಲ ಕಿತ್ತಾಕಿದ್ವು. ಅದ್ರ ವಿಡಿಯೋನೂ ಇದೆ. ಕೈ ಬಂದಿತ್ತು ಬಾಯಿಗಿಲ್ಲ ಅನ್ನೋ ಥರ ನಾನು ಹೆಡ್ಲೈನ್ ಮಾಡಿ ಆ ವಿಡಿಯೋ ಹಾಕಿದ್ದೀನಿ. ಆವಾಗೆಲ್ಲ ಬಳ್ಳಿ ಅಂತೂ ಇವಾಗಿನಕಿನ್ನ ತುಂಬ ಚೆನ್ನಾಗಿ ಹಬ್ಬಿತ್ತು. ಅದು ನಾನು ಚಪ್ರದ ಥರ ಮೇಲೆ ಕಟ್ಟಿದ್ದೆ, ಅದರಿಂದ ಚೆನ್ನಾಗಿ ಹರಡಿತ್ತು. ಆ ಗಿಡದ ವಿಶೇಷವೇ ಅದು. ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿಬಿಡುತ್ತೆ, ಆಮೇಲೆ ಒಂದೇ ಸರಿ ಕಾಯಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದೆಲ್ಲ ಸ್ವಲ್ಪ ಹಳೇದು, ಸ್ವಲ್ಪ ಆದರೂ ಸ್ವಲ್ಪ ಹೊಸದು ಹಳೇವು ಎಲ್ಲ ಸೇರ್ಕೊಂಡಿದ್ದಾವೆ. ನೋಡಿ ಇವನ್ನ ಯಾವ ಕೀಳಬೇಕು ಯಾವ ಕೀಳಬಾರ್ದು ಅಂತ ನೋಡಬೇಕು. ಆಮೇಲೆ ತೊಂಡೆಕಾಯಿ ಬಳ್ಳಿನೂ ಇವೆಲ್ಲ ಇರೋದಕ್ಕೆ ಅದೂ ಏಳಿಗೆ ಆಗ್ತಾಯಿಲ್ಲ. ಇಲ್ಲಿ ನಾನು ಸಪೋಟ ಗಿಡದಲ್ಲಿ ಹಾಕಿರೋದ್ರಲ್ಲೇ ಅದು ಉದ್ದಕಾಯಿ ಇರೋ ಚಪ್ರದವರೆಕಾಯಿ ಹಾಕಿರೋದು. ಅದಕ್ಕೆ ಜಾಗನೂ ಚೆನ್ನಾಗಿದೆ, ಸಿಕ್ಕಿದೆ. ಹೋದ ಸರಿ ಚೇಪೆಕಾಯಿ ಡ್ರಮ್ಮಲ್ಲಿ ಹಾಕಿದ್ದು, ಅದಕ್ಕೆ ಅದು ತುಂಬ ಚೆನ್ನಾಗಿ ಬಂದಿತ್ತು. ಈ ಸರಿ ಈ ಥರ ದೊಡ್ಡ ಗ್ರೋ ಬ್ಯಾಗ್ 18 ಇಂಚಸ್ 8 ಇಲ್ಲ ದೊಡ್ಡ ಡ್ರಮ್ಮುಗಳಾಗಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ. ಸುಮಾರು ಇವಾಗ ಸ್ಟಾರ್ಟ್ ಆಗಿದೆಯಲ್ಲ, ಇನ್ನೂ ಒಂದು ಚಳಿಗಾಲ ಮುಗಿಯೋವರೆಗೂ, ಜನವರಿ ಕೊನೆಯವರೆಗೂ ಕಾಯಿ ಬಿಡ್ಬೋದು ಅದು. ಇಲ್ಲಿ ನಾನು ಟಬ್ಗಳಾಗಿಟ್ಟಿರೋ ನೋಡಿ ಯಾವ ಗಿಡಗಳು ಡಲ್ ಇದ್ದಾವೋ ಅವನ್ನೆಲ್ಲ, ಅಂದರೆ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಲ್ಲ, ಆ ಕಡೆ ಮಲ್ಲಿಗೆ ಗಿಡದಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಗುಲಾಬಿ ಗಿಡನೋ ಮಲ್ಲಿಗೆ ಗಿಡನೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವಾಗ ಯಾವ ಥರ ಆಗುತ್ತೋ ನೋಡ್ಕೊಂಡು ಮಾಡಬೇಕು. ಯಾಕೆಂದರೆ ಈ ಸರಿ ಡಿಸೆಂಬರಲ್ಲಿ ಗುಲಾಬಿ ಗಿಡಗಳು ಚೆನ್ನಾಗಿ ಹೂವು ಬಿಡಬೇಕಾಗಿತ್ತು. ನಾನು ಕೇರ್ ಮಾಡದೇ ಇರೋದಕ್ಕೆ ಅವನ್ನೂ ಅಷ್ಟಕ್ಕಷ್ಟೇ ಹಂಗೆ ಇದ್ದಾವೆ. ಆಮೇಲೆ 1-2 ಗಿಡ ಒಣಗೋಗಿರೋವು, ಕಟಿಂಗ್ ಇಟ್ಟಿರೋವು, ಚಿಗುರಿರೋದು ಹಂಗೆ ಇದ್ದಾವೆ. ನಮ್ಮ ತಂಗಿ ಊರಿಂದ ತಂದಿರೋವು ಕೂಡ ಗುಲಾಬಿ ಗಿಡ ತೊಗೊಂಬಂದಿರೋವು ಇದ್ದಾವೆ. ಲಾಲ್ಬಾಗಿಂದ ತಂದಿರೋದು ಹಂಗೆ ಬ್ಯಾಗ್ಗಳೊಳಗೆ ಹಂಗಂಗೆ ಇದ್ದಾವೆ. ಅವು ರಿಪೋರ್ಟು ಮಾಡ್ಕೊಂಡು ಕ್ಲೀನು ಮಾಡ್ಕೊಂಡು ಇದು ಮಾಡಬೇಕು. ನಾನು ಊರಿಗೆ ಹೋಗೋ ಮುಂದೆ ಕಿಚನ್ ವೇಸ್ಟ್ ಒಂದು 3 ತಿಂಗಳಿಗೆ ಆಗಿರೋದು ಕೂಡ ಒಂದು ಬಕೆಟಲ್ಲಿ ತುಂಬಿಟ್ಟಿದ್ದೀನಿ. ಇವಾಗ ಏನೂ ಕೊಡೋಲ್ಲ, ಆದರೆ ಯಾವಾಗಾರು ಒಂದು ಸರಿ ಲಿಕ್ವಿಡ್ ಕೊಡ್ತೀನಿ. ಗಿಡಗಳೆಲ್ಲ ಕ್ಲೀನ್ ಆದಮೇಲೆ ಒಂದು ಸರಿ ನಾವು ಏನಾದ್ರು ಗೊಬ್ಬರನೋ ಅಥವಾ ಕಿಚನ್ ವೇಸ್ಟೋ, ಗೊಬ್ಬರ ಮಾಡಿರ್ತೀವಲ್ವ, ಕಿಚನ್ ವೇಸ್ಟ್ ಗೊಬ್ಬರ ಅದು ಅಥವಾ ವರ್ಮಿ ಕಾಂಪೋಸ್ಟು ಇದೆ, ತರಿಸಿದ್ದೀನಿ, ಹಾಕೋಕ್ಕಾಗಲಿಲ್ಲ. ಅವೆಲ್ಲ ಕೊಟ್ಟರೆ ಆವಾಗ ನಾವು ಕ್ಲೀನ್ ಮಾಡಿದಾಗ ಆ ಗಿಡಗಳಿಗೆ ತಲುಪುತ್ತೆ. ಇವಾಗ ಕೊಟ್ಟರೆ ವೇಸ್ಟು, ಅದರಲ್ಲಿ ವೇಸ್ಟೆಲ್ಲ ತುಂಬ ಬೆಳೆದಿದೆ ನೋಡಿ. ಇಷ್ಟೊಂದು ಸಿಕ್ತು. ಬೀಜವೂ ಇದೆ, ಬೆಂಡೆಕಾಯಿ ಬೀಜ ಇದೆ,
ಆಮೇಲೆ ಲಾಂಗ್ ಬೀನ್ಸು ಇದೆ, ಒಂದು ಬದನೆಕಾಯಿ. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.